ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಎಡಿಟ್ಸ್ ಆ್ಯಪ್ನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ಸಂಪೂರ್ಣವಾಗಿ ನೋಡೋಣ. ಸೊ ಇಂಪೋರ್ಟ್ ಮಾಡೋದ್ರಿಂದ ಹಿಡಿದು ಫಿಲ್ಟರ್ಸು, ಎಫೆಕ್ಟ್ಸ್, ಓವರ್ಲೇ, ಹಾಗೆಯೇ ಸ್ಟಿಕ್ಕರ್ಸು, ಮ್ಯೂಸಿಕ್ಕು ಇವನ್ನೆಲ್ಲ ಹೇಗೆ ಆ್ಯಡ್ ಮಾಡೋದು, ಇನ್ನೂ ಇಂಟ್ರೆಸ್ಟಿಂಗ್ ಫೀಚರ್ಸ್ಗಳನ್ನು ಕೂಡ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಇನ್ಸ್ಟಾಲ್ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರ್ ಓಪನ್ ಮಾಡಿ ಎಡಿಟ್ಸ್ ಆ್ಯಪ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿರೋ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಆಮೇಲೆ ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡಿ. ಫಸ್ಟು ಈ ರೀತಿಯಾಗಿ ಬರುತ್ತೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ಲಾಗಿನ್ ಆಗಿ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಪಾಸ್ವರ್ಡ್ ಹಾಕಲೇಬೇಕಾಗುತ್ತೆ, ಅವ್ರದ್ದೇ ಆ್ಯಪ್ ಆಗಿರೋದ್ರಿಂದ. ಆಮೇಲೆ ಇಲ್ಲಿ ಪ್ಲಸ್ ಐಕಾನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಿಮ್ಮ ಬೇಕಾಗಿರೋ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ, ಇಲ್ಲ ಇಮೇಜಸ್ಸನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು, ಮಲ್ಟಿಪಲ್ ಆಗಿ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಬೇಕಾಗಿರೋ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ. ಮೊದಲು ವಿಡಿಯೋವನ್ನು ಕಟ್ ಮತ್ತು ಟ್ರಿಮ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋವನ್ನು ಟ್ರಿಮ್ ಮಾಡಲು ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿ. ಇದರಿಂದ ವಿಡಿಯೋ ಬೇಡದಿರೋ ಪಾರ್ಟು ಕಟ್ ಆಗುತ್ತೆ. ಸೊ ಈ ಥರ ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಎಂಡಲ್ಲೂ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಸೊ ಎಂಡಲ್ಲಿ ಸ್ವಲ್ಪ ಭಾಗ ನನಗೆ ಬೇಡ, ಸೊ ಹಾಗಾಗಿ ನಾನು ಈ ಥರ ಡ್ರ್ಯಾಗ್ ಮಾಡ್ತೀನಿ ಪೊಸಿಷನನ್ನು. ಸೊ 21 ಸೆಕೆಂಡ್ಗಳ ಕಾಲ ಆಯಿತು ಇವಾಗ. ಸೊ ಇಷ್ಟೇ ನಮಗೆ ಬೇಕಾಗಿದ್ದು, ಅದನ್ನು ನಾನು ಈ ಥರ ಮಾಡ್ಕೊಬೋದು. ಇನ್ನು ಯಾವುದಾದ್ರೂ ಮಧ್ಯದಲ್ಲಿರೋ ಭಾಗವನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ರೆ ಸ್ಪ್ಲಿಟ್ ಆಯ್ಕೆ ಮಾಡ್ಕೊಬೋದು. ಸೊ ಸ್ಪ್ಲಿಟ್ಟನ್ನು ಬಳಸಿ ಕ್ಲಿಪ್ಪನ್ನು 2 ಭಾಗಗಳಾಗಿ ಕಟ್ ಮಾಡ್ಕೊಬೋದು ಈ ಥರ. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ 3 ಭಾಗನೂ ನನಗೆ ಬೇಡ, ಫಸ್ಟ್ ಪಾರ್ಟು ನನಗೆ ಡಿಲೀಟ್ ಮಾಡಬೇಕು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಡಿಲೀಟ್ ಅಂತ ಹೇಳೋ ಒಂದು ಆಪ್ಷನ್ ನಮಗೆ ಸಿಗುತ್ತೆ. ಸೊ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಪಾರ್ಟನ್ನು ನಾವು ತೆಗೆದುಹಾಕೋಬೋದು. ಈ ಥರ ನಾವು ಬೇರೆ ಬೇರೆ ಭಾಗಗಳಾಗಿ ಮಾಡ್ಕೊಬೋದು, ಬೇಡದಿರೋ ಭಾಗನ ತೆಗೆದು ಕೂಡ ಹಾಕೊಬೋದು. ಇನ್ನು ಟ್ರಾನ್ಸಿಷನ್, ಒಂದು ಕ್ಲಿಪ್ ಮುಗಿದ ತಕ್ಷಣ ಇನ್ನೊಂದು ಕ್ಲಿಪ್ಗೆ ಸ್ಮೂತಾಗಿ ನಾವು ಹೋಗೋದಕ್ಕೆ ಈ ಥರ ಟ್ರಾನ್ಸಿಷನ್ಗಳನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ 2 ವಿಡಿಯೋದ ಮಧ್ಯದಲ್ಲಿ ಒಂದು ಮೈನಸ್ ಮಾರ್ಕ್ ಥರ ಕಾಣುತ್ತೆ, ಅಲ್ಲೇ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಥರ ತುಂಬಾ ಟ್ರಾನ್ಸಿಷನ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಫೇಡ್, ರಿವೀಲ್, ಫ್ಲಿಕ್ಕರ್. ಸೊ ಎಲ್ಲದ್ರ ಮೇಲೆ ಕ್ಲಿಕ್ ಮಾಡ್ತಾ ನೋಡ್ತಾ ಹೋಗಿ ನಿಮ್ಮ ವಿಡಿಯೋಗೆ ಯಾವುದು ಸೂಟ್ ಆಗುತ್ತೆ ಏನು ಅಂತ. ಸೊ ನನ್ನ ವಿಡಿಯೋಗೆ ಇಲ್ಲಿ ಫೇಡ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಯಿದೆ. ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಗೆ ಸ್ಮೂತಾಗಿ ನೋಡಿ ಆ ಥರ ಮೂವ್ ಆಗ್ತಾಯಿದೆ, ಸ್ಕ್ರೀನ ಮೇಲೆ ನೋಡ್ಬೋದು. ಸೊ ಹಾಗಾಗಿ ನಾನು ಫೇಡ್ನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ವಿಡಿಯೋ ಯಾವ ಥರ ಕಾಣುತ್ತೆ ಅಂತ. ಸೊ ಈ ಥರ ಸ್ಮೂತಾಗಿ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಗೆ ಟ್ರಾನ್ಸಿಷನನ್ನು ಆ್ಯಡ್ ಮಾಡಿಕೊಂಡು ನಾವು ವಿಡಿಯೋನ ಮೂವ್ ಮಾಡ್ಕೊಬೋದು. ಇವಾಗ ನಾವು ಸ್ಪೀಡ್ ಫೀಚರ್ನ ಬಗ್ಗೆ ನೋಡೋಣ. ಸೊ ನಮ್ಮ ವಿಡಿಯೋವನ್ನು ಸ್ಲೋ ಮೋಷನ್ ಅಥವಾ ಫಾಸ್ಟ್ ಮೋಷನ್ ಹಾಕಿ ಮಾಡ್ಬೋದು. ಸೊ ಇದಕ್ಕೆ ಸ್ಪೀಡನ್ನು ಯೂಸ್ ಮಾಡ್ತೀವಿ. ಸೊ ಮೊದಲು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಸ್ಪೀಡ್ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ 1x ಅಂದರೆ ನಾರ್ಮಲ್ ಸ್ಪೀಡಲ್ಲಿ ವಿಡಿಯೋ ಮೂವ್ ಆಗುತ್ತೆ. ಸೊ 1xಗಿಂತ ಜಾಸ್ತಿ ಮಾಡ್ತಾ ಹೋದರೆ ಈ ಥರ ವಿಡಿಯೋ ತುಂಬಾ ಬೇಗ ಮೂವ್ ಆಗುತ್ತೆ. ನೋಡಿ ಮಾಡಿ ತೋರಿಸ್ತೀನಿ, ಫಾಸ್ಟ್ ಆಗುತ್ತೆ. 3.6x ನೋಡಿ, ಬೇಗನೆ ವಿಡಿಯೋ ಫಾಸ್ಟ್ ಮೋಷನ್ನಲ್ಲಿ ಆ್ಯಡ್ ಆಗಿ ಮುಗಿದೋಗುತ್ತೆ ವಿಡಿಯೋ ಬೇಗ. ಇನ್ನು 1xಗಿಂತ ಕೆಳಗಡೆ ಬಂದರೆ ವಿಡಿಯೋ ತುಂಬಾ ಸ್ಲೋ ಮೋಷನ್ ಆಗುತ್ತೆ ನೋಡಿ. ಸೊ 1xಗಿಂತ ಮೇಲ್ಗಡೆ ನಾವೇನಾದರೂ ವಿಡಿಯೋನ ಆ್ಯಡ್ ಮಾಡಿದ್ರೆ ವಿಡಿಯೋ ತುಂಬಾ ಫಾಸ್ಟ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ವಿಡಿಯೋ ಸ್ಲೋ ಆಗುತ್ತೆ. ಸೊ ಈ ಥರ ಸ್ಲೋ ಮೋಷನ್ನಲ್ಲೂ ವಿಡಿಯೋನ ಮಾಡ್ಕೊಬೋದು. ಇಲ್ಲಾಂದರೆ ತುಂಬಾ ಫಾಸ್ಟ್ ಆಗಬೇಕು ಅಂತಂದರೆ 2xನಲ್ಲೂ ಕೂಡ ಈ ಥರ ವಿಡಿಯೋವನ್ನು ಮೂವ್ ಮಾಡ್ಕೊಬೋದು. ಸೊ ಇದಕ್ಕೆ ಸ್ಪೀಡು ಯೂಸ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಫೀಚರ್. ಈಗ ನಾವು ನಮ್ಮ ವಿಡಿಯೋಗೆ ಮ್ಯೂಸಿಕನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಇಲ್ಲಿ ಆಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಅದರ ಮೇಲೆ ನೀವು ಫಸ್ಟು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನ್ಸ್ಟಾಗ್ರಾಮೇ ತುಂಬಾ ಆಡಿಯೋನ ಸಜೆಷನ್ ಕೊಡುತ್ತೆ. ತುಂಬಾ ಆಪ್ಷನ್ ಇದೆ, ರಾಯಲ್ಟಿ ಫ್ರೀ, ಒರಿಜಿನಲ್ ಆಡಿಯೋ, ಟ್ರೆಂಡಿಂಗ್, ಹಾಗೆಯೇ ಮ್ಯೂಸಿಕ್ಕನ್ನು ಇಲ್ಲಿ ಕೊಡುತ್ತೆ. ಸೊ ಟ್ರೆಂಡಿಂಗ್ ಸಾಂಗ್ಸ್ನ ಮೇಲೆ ನೀವು ಬೇಕಾದರೂ ಅದನ್ನು ಆ್ಯಡ್ ಮಾಡ್ಕೊಬೋದು. ಸೊ ಈ ಆ್ಯಪು ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಎಡಿಟ್ ಮಾಡೋದಕ್ಕೇ ಬಿಟ್ಟಿರೋದ್ರಿಂದ ಸೊ ಫಿಲ್ಮ್ಸ್ ಹಾಡು ಕೂಡ ಇರುತ್ತೆ ಇಲ್ಲಿ. ಸೊ ನಿಮ್ಗೆ ಬೇಕಾಗಿರೋ ಮ್ಯೂಸಿಕ್ನ ಈ ಥರ ಆ್ಯಡ್ ಮಾಡ್ಕೊಬೋದು ನಿಮ್ಮ ವಿಡಿಯೋಗಳಿಗೆ. ಸೊ ನೋಡೋಣ ನೆಕ್ಸ್ಟ್ ಫೀಚರ್ಗೆ. ಓಕೆ, ನಾವು ಈಗ ವಿಡಿಯೋಗೆ ಟೆಕ್ಸ್ಟನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಕೆಳಗಡೆ ಟೆಕ್ಸ್ಟ್ ಅಂತ ಆಪ್ಷನ್ ಕಾಣಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ನೀವು ಬರೀಬೇಕಾಗಿರೋ ಟೆಕ್ಸ್ಟನ್ನು ಟೈಪ್ ಮಾಡಿ. ಸೊ ಇದು ಟ್ರೈನ್ ವಿಡಿಯೋ ಆಗಿರೋದ್ರಿಂದ ನಾನು ಇಲ್ಲಿ ಟ್ರೈನ್ ಜರ್ನಿ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಸೊ ಟೈಪ್ ಮಾಡಾದ ಬಳಿಕ ಇಲ್ಲಿ ಎ ಅಂತ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಫ್ರೆಂಟ್ ಆಗಿರೋ ಫಾಂಟ್ಸು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ತುಂಬಾ ಫಾಂಟ್ಸ್ ಇದೆ, ಸಿಂಪಲ್, ಬೋಲ್ಡ್, ರೆಟ್ರೋ, ಪ್ಲೇಫುಲ್ ಅಂತ ತುಂಬಾ ಆಪ್ಷನ್ ಇದೆ. ಸೊ ನಿಮಗೆ
ಸೂಟೇಬಲ್ ಅನಿಸಿರೋ ಫಾಂಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಸ್ಕ್ವೀಸ್ ಅಂತ ಒಂದು ಫಾಂಟ್ ನನಗೆ ಚೆನ್ನಾಗಿ ಕಾಣ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಇನ್ನೊಂದು ಆಪ್ಷನ್ನು ಅಲ್ಲಿ ಕಲರ್ ಆಪ್ಷನ್ ತೋರಿಸ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಅಂತ 2 ಆಪ್ಷನ್ ಇದೆ. ಇನ್ ಕೇಸ್ ನೀವೇನಾದರೂ ಸೆಕೆಂಡರಿಯನ್ನು ಕ್ಲಿಕ್ ಮಾಡಿದ್ರೆ ಅದು ಬಾರ್ಡರ್ ಆಗಿ ವರ್ಕ್ ಆಗುತ್ತೆ. ಸೊ ಟೆಕ್ಸ್ಟ್ ಬಾರ್ಡರ್ ಕಲರ್ ಆಗಿರುತ್ತೆ. ಅದು ಪ್ರೈಮರಿ ಅಂದರೆ ಹೋಲ್ ಟೆಕ್ಸ್ಟ್ ಕಲರು. ಸೊ ಪ್ರೈಮರಿ ಕಲರ್ ಮತ್ತು ಸೆಕೆಂಡರಿ ಕಲರನ್ನು ಈ ಥರ ನೀವು ಚೂಸ್ ಮಾಡ್ಕೊಬೋದು. ಆಮೇಲೆ ನೀವು ಟೆಕ್ಸ್ಟ್ಗೆ ಮೋಷನ್ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ತುಂಬಾ ಮೋಷನ್ ಇದೆ. ಪಾಪ್, ಟೈಪ್ ರೈಟರ್, ಜಂಪ್, ಫೇಡ್, ಜೂಮ್ ಅಂತ ಸುಮಾರು ಆಪ್ಷನ್ ಇದೆ. ನಿಮ್ಗೆ ಬೇಕಾಗಿರೋ ಮೋಷನನ್ನು ಕೂಡ ನೀವು ಟೆಕ್ಸ್ಟ್ಗೆ ಆ್ಯಡ್ ಮಾಡ್ಕೊಬೋದು. ಇನ್ನು ಫೋರ್ತಲ್ಲಿ ಇನ್ನೊಂದು ಆಪ್ಷನ್ ಇದೆ. ಸೊ ಇದರಲ್ಲಿ ಸ್ವಲ್ಪ ಇನ್ನೊಂದು ಟೆಕ್ಸ್ಟಿಗೆ ಎಫೆಕ್ಟನ್ನು ಆ್ಯಡ್ ಮಾಡೋದು ಇದೆ. ಸುಮಾರು ನಿಯಾನ್ ಇದೆ, ಗ್ಲೋ ಇದೆ, ತುಂಬಾ ಇದೆ. ನಾನು ನಿಯಾನನ್ನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣ್ತಾ ಇದೆ. ಲಾಸ್ಟ್ನಲ್ಲಿ ಬಾರ್ಡರ್ ಆ್ಯಡ್ ಮಾಡೋದಿದೆ ಅನಿಸುತ್ತೆ ಟೆಕ್ಸ್ಟಿಗೆ, ಅದನ್ನು ಕ್ಲಿಕ್ ಮಾಡಿ. ಔಟ್ಲೈನ್, ಈ ಥರ ಬ್ಯಾಕ್ಗ್ರೌಂಡು, ರಿವರ್ಸ್ ಬ್ಯಾಕ್ಗ್ರೌಂಡ್ ಅಂತ ತುಂಬ ಆಪ್ಷನ್ ಇದೆ. ಸೊ ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಕಾಣ್ತಾ ಇದೆ ನಮ್ಮ ಟೆಕ್ಸ್ಟು. ಇಷ್ಟೆಲ್ಲ ಆಪ್ಷನ್ ಇದೆ ಟೆಕ್ಸ್ಟ್ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಈಗ ನಾವು ಲಿಂಕ್ಸ್ ಫೀಚರ್ನ ಬಗ್ಗೆ ನೋಡೋಣ. ಇದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಲಿಂಕ್ಸ್ನ ಮೇಲೆ ನಾವೇನಾದರೂ ಕ್ಲಿಕ್ ಮಾಡಿದ್ರೆ ಅಕೌಂಟ್ ಮತ್ತು ರೀಲ್ ಅಂತ ಆಪ್ಷನ್ ಸಿಗುತ್ತೆ. ಸೊ ನಿಮ್ಮ ಇನ್ನೊಂದು ರೀಲ್ ಅಥವಾ ಅಕೌಂಟನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ಬೋದು. ಫಸ್ಟು ನಾನು ರೀಲ್ಸ್ ಅಂತ ಕ್ಲಿಕ್ ಮಾಡಿದೆ. ಮೈ ರೀಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ನಲ್ಲಿರೋ ರೀಲ್ಸ್ ಎಲ್ಲ ಕಾಣುತ್ತೆ. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ. ಸೊ ಈ ಥರ ಅದರ ಪೊಸಿಷನನ್ನು ಅಡ್ಜಸ್ಟ್ ಮಾಡ್ಕೊಬೋದು ನಾವು. ಸೊ ಈ ಥರ ರೀಲ್ಸನ್ನು ಅಡ್ಜಸ್ಟ್ ಮಾಡಿದ ಬಳಿಕ ಅಕೌಂಟನ್ನು ಕೂಡ ಆ್ಯಡ್ ಮಾಡ್ತೀನಿ. ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೊಮ್ಮೆ ಅಕೌಂಟನ್ನು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಅಕೌಂಟನ್ನು ಸರ್ಚ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಿಮ್ಮ ಅಕೌಂಟ್ನ ಪೊಸಿಷನ್ ಕೂಡ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಇದರಿಂದ ತುಂಬಾ ಯೂಸ್ ಇದೆ. ಯಾಕಂದರೆ ಒನ್ಸ್ ವಿಡಿಯೋ ಎಕ್ಸ್ಪೋರ್ಟ್ ಆದ ಬಳಿಕ ಅದನ್ನು ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಆ ಒಳಗಡೆ ಲಿಂಕ್ ಮಾಡಿರೋ ರೀಲ್ಸ್ ಮತ್ತು ಅಕೌಂಟನ್ನು ಯಾರಾದರೂ ಕ್ಲಿಕ್ ಮಾಡಿದ್ರು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅವರು ಆ ಅಕೌಂಟ್ಗೆ ಹೋಗ್ತಾರೆ ಮತ್ತು ರೀಲ್ಸ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ರೀಲ್ ಅವ್ರಿಗೆ ಓಪನ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ ಆದ ಬಳಿಕ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಒಂದು ಆಪ್ಷನ್ ಇದೆ. ಇನ್ಸ್ಟಾಗ್ರಾಮ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಫ್ ಯು ಆರ್ ಓಕೆ ದೆನ್ ರೀಲ್ಸನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದ ಬಳಿಕ ಈ ರೀತಿಯಾಗಿ ಕಾಣುತ್ತೆ. ಸೊ ಯಾರಾದರೂ ಕ್ಲಿಕ್ ಮಾಡಿದ್ರೆ ಆ ರೀಲ್ಗೆ ಹೋಗ್ತಾರೆ. ಇನ್ ಕೇಸ್ ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಅಕೌಂಟ್ ಅವ್ರಿಗೆ ಓಪನ್ ಆಗುತ್ತೆ. ಇನ್ನು ಅಡ್ಜಸ್ಟ್ ಫೀಚರ್ ಬಗ್ಗೆ ನೋಡೋಣ. ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಅಂತ ಕಾಣ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಯೂಶ್ವಲಾಗಿ ಇದನ್ನು ಕಲರ್ ಗ್ರೇಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ತಮ್ಮ ವಿಡಿಯೋನ. ಸೊ ಈ ಥರ ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಹೈಲೈಟ್ಸ್, ಶ್ಯಾಡೋ, ವೈಟ್ಸ್ ಅಂತ ತುಂಬಾ ಆಪ್ಷನ್ ಇದೆ. ಸೊ ಈ ಥರ ಮೈನಸ್ ಅಥವಾ ಪ್ಲಸ್ ಮಾಡೋ ಮುಖಾಂತರ ನಮ್ಮ ವಿಡಿಯೋಗೆ ಹೇಗೆ ಸೂಟ್ ಆಗುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಶ್ಯಾಡೋವನ್ನು ಹೆಚ್ಚು ಮಾಡಿದ್ರೆ ಹೇಗೆ ಕಾಣುತ್ತೆ, ವೈಟ್ಸನ್ನು ಹೆಚ್ಚು ಮಾಡಿದ್ರೆ ಹೇಗೆ ಕಾಣುತ್ತೆ, ಎಲ್ಲನೂ ನೋಡಿಕೊಂಡು ತುಂಬಾ ಟೈಮ್ಗಳ ಕಾಲ ಇದನ್ನು ಮಾಡಬೇಕಾಗತ್ತೆ. ಕಲರ್ ಗ್ರೇಡ್ ಏನಿದೆ ಅದನ್ನು ಸ್ಯಾಚುರೇಷನ್ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು, ಮಾಡಿದ್ರೆ ಹೇಗೆ ಕಾಣುತ್ತೆ ಎಲ್ಲನೂ ನೋಡಬೇಕು. ಇನ್ನು ವೈಟ್ ಬ್ಯಾಲೆನ್ಸ್ ಇದೆ, HSL ಇದೆ, ಸ್ಟೈಲ್ ಇದೆ. ಸೊ ಈ ಥರ ನೀವು ಅಡ್ಜಸ್ಟ್ ಮಾಡೋ ಮುಖಾಂತರ ನಿಮ್ಮ ವಿಡಿಯೋಗೆ ಯಾವ ಥರ ಸೂಟೇಬಲ್ ಕಾಣುತ್ತೆ ಆ ಥರ ಕಲರ್ ಗ್ರೇಡನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಲ್ಯೂಮಿನೆನ್ಸ್, ಸ್ಯಾಚುರೇಷನ್, HUE ಅಂತ ಇದೆ ಇಲ್ಲಿ. ನೆಕ್ಸ್ಟು ಸ್ಟೈಲ್ ಇದೆ, ಶಾರ್ಪನ್, ವಿಗ್ನೇಟ್, ಹಾಗೆಯೇ ಫೇಡ್ ಮತ್ತು ನಾಯ್ಸ್ ರಿಡಕ್ಷನ್ ಇದೆ. ಸೊ ವಿಡಿಯೋಗೆ ಯಾವ ರೀತಿಯಾಗಿ ಸೂಟ್ ಆಗುತ್ತೆ ಆ ಥರ ಕಲರ್ ಅಡ್ಜಸ್ಟನ್ನು ಈ ರೀತಿಯಾಗಿ ಮಾಡ್ಕೊಬೋದು. ಈ ರೀತಿ ಕಲರ್ ಗ್ರೇಡ್ ಮಾಡ್ಬೋದು ಅಡ್ಜಸ್ಟ್ ಯೂಸ್ ಮಾಡಿ. ಇನ್ನು ವೀಡಿಯೋಸ್ಗೆ ಫಿಲ್ಟರ್ಸ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಇಲ್ಲಿ ಫಿಲ್ಟರ್ಸ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ತುಂಬಾ ಫಿಲ್ಟರ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಿಂಪಲ್, ಬೂಸ್ಟ್, ನೋಡಿ ಈ ಥರ ಬಿಲ್ಟಿನ್ ಇದೆ ಸುಮಾರು. ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು. ನಿಮ್ಮ ವಿಡಿಯೋಗೆ ಯಾವುದು ಸೂಟ್ ಆಗುತ್ತೆ ಆ ಫಿಲ್ಟರ್ಸನ್ನು ಇಲ್ಲಿ ಚೂಸ್ ಮಾಡೋದಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ. ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು ಅದರ. ಸೊ ಈ ರೀತಿ ಫಿಲ್ಟರ್ಸನ್ನು ಆ್ಯಡ್ ಮಾಡ್ಕೊಬೋದು. ಇವಾಗ ಎಫೆಕ್ಟ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಮೊದಲು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಕೆಳಗಡೆ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತುಂಬಾ ಎಫೆಕ್ಟ್ ಸಿಗುತ್ತೆ. ಝೂಮ್, ಬ್ಲರ್ ಇನ್, ಫೇಡ್ ಅಂತ ತುಂಬಾ ಎಫೆಕ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ವಿಡಿಯೋಗೆ ಯಾವ ಎಫೆಕ್ಟ್ ಸೂಟ್ ಆಗುತ್ತೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ಝೂಮ್ ನನ್ನ ವಿಡಿಯೋಗೆ ಸೂಟ್ ಆಗಲ್ಲ. ಸೊ ಹಾಗಾಗಿ ನಾನು ಬೇರೆ ತುಂಬಾ ಇದೆ, ಯಾವುದಾದ್ರೂ ಒಂದು ಟ್ರೈ ಮಾಡಿ ತೋರಿಸ್ತೀನಿ. ಬ್ಲರ್ ಇನ್ನು ಟ್ರೈ ಮಾಡ್ತೀನಿ, ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ವಿಡಿಯೋಸ್ಗೆ ನಾವು ಎಫೆಕ್ಟನ್ನು ಕೂಡ ಆ್ಯಡ್ ಮಾಡ್ಬೋದು. ನೀವು ನಿಮ್ಮ ವಿಡಿಯೋಗೆ ಅನುಗುಣವಾಗಿ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಳಿ.
ಈಗ ನಾವು ಓವರ್ಲೇ ಫೀಚರ್ ಬಗ್ಗೆ ನೋಡೋಣ. ಓವರ್ಲೇ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ವಿಡಿಯೋ ಮೇಲೇ ಇನ್ನೊಂದು ವಿಡಿಯೋ ಅಥವಾ ಇಮೇಜನ್ನು ನೀವು ಆ್ಯಡ್ ಮಾಡ್ಕೊಬೋದು. ಸೊ ಅದಕ್ಕಾಗಿ ಓವರ್ಲೇ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಗ್ಯಾಲ್ರಿ ಅಥವಾ ರೀಲ್ಸನ್ನು ಕೂಡ ಓವರ್ಲೇ ಮಾಡ್ಕೊಬೋದಂತೆ. ಸೊ ನಾವು ಫಸ್ಟು ಗ್ಯಾಲ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾನೊಂದು ಇವಾಗ ಇಮೇಜನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ಆ ಸ್ಕ್ರೀನ್ನ ಮೇಲೆ. ಸೊ ವಿಡಿಯೋಸನ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಇಮೇಜನ್ನು ಕೂಡ ಅದೇ ಸ್ಕ್ರೀನ್ನ ಮೇಲೆ ಆ್ಯಡ್ ಮಾಡ್ಬೋದು. ರಿಯಾಕ್ಷನ್ ವೀಡಿಯೋಸ್ ಕೂಡ ಆ್ಯಡ್ ಮಾಡ್ಬೋದು ಇದರಿಂದ. ಸೊ ನಾವು ಇವಾಗ ಒಂದು ರಿಯಾಕ್ಷನ್ ಕೊಟ್ಟಿರೋ ಇಮೇಜನ್ನು ತೊಗೊಂಡಿದ್ದೀನಿ. ಸೊ ಈ ಥರ ನಾವು ಸ್ಕ್ರೀನ್ನ ಮೇಲೆ ಹಾಕ್ಕೊಬೋದು. ಈ ವಿಡಿಯೋಗೆ ಇದು ಸೂಟ್ ಆಗೋಲ್ಲ, ಸೊ ಬೇರೆ ವಿಡಿಯೋಗಾದರೆ ಈ ಥರ ರಿಯಾಕ್ಷನ್ ಕೊಡೋದು, ಈ ಥರ ಓವರ್ಲೇಸನ್ನು ಆ್ಯಡ್ ಮಾಡ್ಕೊಬೋದು, ಒಂಥರ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಮೇಯ್ನಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಒಂದು ವಿಡಿಯೋ ಕೂಡ ಬೇಕಾದ್ರೆ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈ ಥರ ವಿಡಿಯೋ ಕೂಡ ಆ್ಯಡ್ ಮಾಡ್ಕೊಬೋದು. ಇದಕ್ಕಾಗಿ ಓವರ್ಲೇನ ಯೂಸ್ ಮಾಡ್ಕೊತೀವಿ. ಇನ್ನು ಸ್ಟಿಕ್ಕರ್ಸ್, ಕೆಳಗಡೆ ಲಾಸ್ಟಲ್ಲಿ ಸ್ಟಿಕ್ಕರ್ ಅನ್ನೋ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಲೆಲ್ಲ ಇರುತ್ತಲ್ಲ, ಆ ಥರ ಸುಮಾರು ಸ್ಟಿಕ್ಕರ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಬೇಕಾದ ಸ್ಟಿಕ್ಕರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಂಡೇ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಒಂದು ಈ ಥರ ಸ್ಟಿಕ್ಕರನ್ನು, ಅದರ ಪೊಸಿಷನನ್ನು ಅಡ್ಜಸ್ಟ್ ಕೂಡ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸೊ ಇನ್ನು ಸರ್ಚ್ ಕೂಡ ಮಾಡ್ಕೊಬೋದು ನಿಮಗೆ ಬೇಕಾಗಿರೋ ಸ್ಟಿಕ್ಕರನ್ನು. ಸೊ ಅದಕ್ಕೆ ಸ್ಟಿಕ್ಕರ್ ಮೇಲೇ ಕ್ಲಿಕ್ ಮಾಡಿ. ಆಮೇಲೆ ಮೇಲ್ಗಡೆ ಸರ್ಚ್ ಅಂತ ಇದೆ, ಬೇಕಾಗಿರೋದನ್ನ ಸರ್ಚ್ ಮಾಡಿ. ಕ್ಯಾಟ್ ಅಂತ ಸರ್ಚ್ ಮಾಡಿದ್ರೆ ನೋಡಿ ಈ ಥರ ಕ್ಯಾಟ್ದು ಸುಮಾರು ಇಮೋಜಿಸ್ ಎಲ್ಲ ಬರುತ್ತೆ. ಸೊ ಈ ಥರ ಸ್ಟಿಕ್ಕರ್ಸನ್ನು ಈ ಆ್ಯಪ್ನಲ್ಲಿ ಯೂಸ್ ಮಾಡ್ಕೊಬೋದು. ಇನ್ನು ವಾಯ್ಸ್ ರೆಕಾರ್ಡ್ ಮಾಡೋದು, ಕೆಳಗಡೆ ವಾಯ್ಸ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ಬಳಿಕ ಕೆಂಪು ಮಾರ್ಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಕ್ಲಿಕ್ ಮಾಡಿ ಮಾತಾಡಿ. ಇವಾಗ ನಾನು ವಾಯ್ಸನ್ನು ರೆಕಾರ್ಡ್ ಮಾಡಿದ್ದೀನಿ. ಸೊ ಆಮೇಲೆ ಟಿಕ್ ಮಾಡಿ, ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿಬಿಟ್ಟು ರಿಲೀಸ್ ಮಾಡಿದ್ರೆ ಆಯಿತು. ಈ ಥರ ಬರುತ್ತೆ ಅದು. ಟ್ರೈನ್ ಜರ್ನಿ. ಸೊ ಕೇಳಿರ್ಬೋದು, ಟ್ರೈನ್ ಜರ್ನಿ ಅಂತ ಹೇಳಿದ್ದೀನಿ ನಾನು. ಸೊ ಈ ಥರ ವಾಯ್ಸ್ ರೆಕಾರ್ಡನ್ನು ಮಾಡಿದ್ದೀನಿ. ಇಲ್ಲಿ ವಾಯ್ಸ್ ಇನ್ಹ್ಯಾನ್ಸ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಸೊ ಇದರೊಂದಿಗೆ ನಾವು ನಾಯ್ಸ್ ರಿಡಕ್ಷನ್ ಕೂಡ ಮಾಡ್ಕೊಬೋದಂತೆ. ಸೊ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ನಾಯ್ಸ್ ರಿಡಕ್ಷನ್ ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕೇಳೋದಿಲ್ಲ. ಇನ್ಹ್ಯಾನ್ಸ್ ವಾಯ್ಸ್ ಅಂದರೆ ವಾಯ್ಸ್ ಇನ್ನೂ ಚೆನ್ನಾಗಿ ಕೇಳುತ್ತಂತೆ. ಸೊ ಇದೆರಡು ಇನೇಬಲ್ ಮಾಡಿ ಬೇಕಾದರೆ ಟ್ರೈ ಮಾಡಿ ನೋಡಿ, ವಾಯ್ಸ್ ಇನ್ಹ್ಯಾನ್ಸ್ಮೆಂಟ್ ಆಗುತ್ತೆ ಇಲ್ವೋ ಏನು ಅಂತ. ಇನ್ನು ವಾಲ್ಯೂಮನ್ನು ಕೂಡ ಈ ರೀತಿ ಜಾಸ್ತಿ ಮಾಡ್ಕೊಬೋದು, ವಾಯ್ಸ್ದು 150 ಟ್ರೈನ್ ಜರ್ನಿ. ಸೊ ಈ ರೀತಿ ವಾಯ್ಸ್ ಓವರ್ಸನ್ನು ಆ್ಯಡ್ ಮಾಡ್ಕೊಬೋದು ಈ ಆ್ಯಪ್ನಲ್ಲಿ. ಈಗ ನಾವು ಮಾಸ್ಕ್ ಫೀಚರ್ ಬಗ್ಗೆ ನೋಡೋಣ. ಸೊ ಇದನ್ನು ನೋಡಲು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದ ಬಳಿಕ ಇಲ್ಲಿ ಮಾಸ್ಕ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ತುಂಬಾ ಯೂಸ್ಫುಲ್ ಫೀಚರ್ ಇದು. ಸೊ ಇಲ್ಲಿ ತುಂಬಾ ಆಪ್ಷನ್ ಬರುತ್ತೆ, ಸ್ಪ್ಲಿಟ್, ಶಟರ್, ಎಲಿಪ್ಸ್ ಮತ್ತು ರೆಕ್ಟ್ಯಾಂಗಲ್ ಅಂತ. ಸೊ ಸಿನಿಮ್ಯಾಟಿಕ್ ವಿಡಿಯೋ ಮಾಡಲು ತುಂಬಾ ಯೂಸ್ ಆಗುತ್ತೆ ಇದು. ಸೊ ನಾನಿವಾಗ ಫಸ್ಟು ಸ್ಪ್ಲಿಟ್ ಮಾಸ್ಕ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ನಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಗಿನಿಂಗಲ್ಲಿ ಈ ಥರ ಇಡಿ. ಸೊ ಒಂದು ಕೀ ಫ್ರೇಮನ್ನು ಆಮೇಲೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕೀ ಫ್ರೇಮ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ಬಳಿಕ ಸ್ವಲ್ಪ ವಿಡಿಯೋ ಎಂಡ್ ಅಥವಾ ಮಧ್ಯಕ್ಕೆ ಹೋಗಿ ಈ ಥರ. ಸೊ ಆ ಥರ ಮಾಸ್ಕನ್ನು ಕೂಡ ಈ ಥರ ಮೂವ್ ಮಾಡಿ. ಅದಾದಮೇಲೆ ಸೊ ಇವಾಗ ಒಂದು ಇಂಟ್ರೋ ಥರ ಬರುತ್ತೆ ನೋಡಿ, ಇವಾಗ ಸಿನಿಮ್ಯಾಟಿಕ್ ಆಗಿ ರಿವೀಲ್ ಆಗುತ್ತೆ. ಸೊ ಈ ಥರ ನೇಮ್ ರಿವೀಲ್, ಇಲ್ಲಾಂದರೆ ಚಾನಲ್ ರಿವೀಲ್ ಕೂಡ ಮಾಡ್ಕೊಬೋದು. ಇನ್ನೂ ತುಂಬ ಇದೆ, ಇದರ ಬಗ್ಗೆ ಬೇಕಾದರೆ ವಿಡಿಯೋ ಮಾಡ್ತೀನಿ. ಸೊ ಇನ್ನು ರೀಸ್ಟೈಲ್ ಅಂತ ಒಂದು ಫೀಚರ್ ಇದೆ, ಅದನ್ನು ನೋಡಿಬಿಡೋಣ. ಸೊ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ರೀಸ್ಟೈಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಿಂದ ನಾರ್ಮಲ್ ಆಗಿರೋ ಫೇಸ್ಗೆ ಈ ಥರ ಎಫೆಕ್ಟ್ಸನ್ನು ಆ್ಯಡ್ ಮಾಡ್ಬೋದು. ಇದು ಈ ಥರ ಎಕ್ಸ್ಮಸ್ ಜಂಪರ್ ಇದೆ, ಅದೇ ರೀತಿ ನಮ್ಮ ವಿಡಿಯೋಗೆ ಕೂಡ ಕನ್ವರ್ಟ್ ಆಗುತ್ತೆ. ಅಲ್ಲಿ ಹೇಗೆ ತೋರಿಸ್ತಿದ್ದಾರೋ ಆ ಥರ ನಾನು ಎಕ್ಸ್ಮಸ್ ಜಂಪರ್ ಅಪ್ಲೈ ಮಾಡಿದ್ದೀನಿ. ಸೊ ನೋಡಿ, ಈ ಥರ ನನ್ನ ವಿಡಿಯೋ ಕನ್ವರ್ಟ್ ಆಗಿದೆ. ಈ ಥರ ರೀಸ್ಟೈಲನ್ನು ಯೂಸ್ ಮಾಡ್ಬೋದು. ಇನ್ನು ಇದಲ್ಲದೆ ಸುಮಾರು ಆಪ್ಷನ್ಸ್ ಇದೆ, ಒಂದೊಂದಾಗೇನೆ ನೋಡೋಣ. ಇವಾಗ ಸೌಂಡ್ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದರಿಂದ ಸಣ್ಣ ಸಣ್ಣ ಫನ್ನಿ ಸೌಂಡ್ಸ್ ಎಲ್ಲ ಏನು ಕೊಡ್ತೀವಿ ಮಧ್ಯ ಮಧ್ಯ, ಅದನ್ನೆಲ್ಲ ಕೊಟ್ಕೊಬೋದು. ಸಣ್ಣ 3 ಸೆಕೆಂಡ್ 4 ಸೆಕೆಂಡು ಸೌಂಡ್ ಎಫೆಕ್ಟ್ಸು ಇದರಲ್ಲಿ ಇರುತ್ತೆ. ಸೊ ಅದನ್ನು ಬೇಕಾದರೆ ವಿಡಿಯೋಗೆ ಆ್ಯಡ್ ಮಾಡ್ಕೊಬೋದು. ಫನ್ನಿ ಸೌಂಡ್ಸ್ ಕೂಡ ಇದೆ. ಇನ್ನು ಅದಲ್ಲದೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ತುಂಬಾ ಆಪ್ಷನ್ಸ್ ಇದೆ ಅಲ್ಲೂ ಕೂಡ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬಾ ಆಪ್ಷನ್ ಬರುತ್ತೆ. ಇನ್ನು ಕ್ರಾಪ್ ಆಪ್ಷನ್ ಬಗ್ಗೆ ನೋಡೋಣ ಫಸ್ಟು. ಕ್ರಾಪ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಾವು ವಿಡಿಯೋವನ್ನು ಕ್ರಾಪ್ ಮಾಡ್ಕೊಬೋದು.
ಮೇಲ್ಗಡೆ ಭಾಗ ಕೆಳಗಡೆ ಭಾಗ ಏನಾದರೂ ಇನ್ಫ್ಯಾಕ್ಟ್ ಏನಾದರೂ ಬೇಡ ಅಂತ ಹೇಳಿದ್ರೆ ಈ ಥರ ಕ್ರಾಪ್ ಮಾಡಿ ಸೇವ್ ಮಾಡಿದ್ರೆ ಆ ಭಾಗ ಕಟ್ ಆಗುತ್ತೆ. ಅಲ್ಲೇ ಅವರೇ ಕೊಟ್ಟಿರೋ ರೇಷಿಯೋ ಪ್ರಕಾರ ಕೂಡ ಕಟ್ ಮಾಡ್ಬೋದು ವಿಡಿಯೋ ಸೈಜನ್ನು. 9:16 ಇದೆ, ಹಾಫ್ ಇದೆ, ಈ ಥರ ವಿಡಿಯೋನ ಕ್ರಾಪ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಇನ್ನು ಮಿರರ್ ಆಪ್ಷನ್ ಇದೆ, ಉಲ್ಟಾ ಆಗುತ್ತೆ, ಬೇಕಾದರೆ ಕ್ಲಿಕ್ ಮಾಡಿ ನೋಡಿ, ಈ ಥರ ಉಲ್ಟಾ ಆಗುತ್ತೆ. ಸೊ ಇನ್ನು ಓವರ್ಲೇ ಬಗ್ಗೆ ಆವಾಗಲೇ ನೋಡಿದ್ದೀವಿ, ಹಾಗೆಯೇ ಮಾಸ್ಕ್ ಕೂಡ ಆವಾಗಲೇ ನೋಡಿದ್ದೀವಿ. ಇನ್ನು ಆಪಾಸಿಟಿ ಜಾಸ್ತಿ ಇದ್ದರೆ ವಿಡಿಯೋ ಕಾಣುತ್ತೆ, ಕಡಿಮೆ ಮಾಡ್ತಾ ಹೋದಂಗೆ ವಿಡಿಯೋ ಕಾಣೋದಿಲ್ಲ. ಈ ಥರ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು ರೀಪ್ಲೇಸ್ ಅಂತ ಆಪ್ಷನ್ ಇದೆ, ರೀಪ್ಲೇಸ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಇರೋ ವಿಡಿಯೋ ರೀಪ್ಲೇಸ್ ಆಗಿ ಗ್ಯಾಲರಿಯಿಂದ ಸೆಲೆಕ್ಟ್ ಆಗಿರೋ ವಿಡಿಯೋ ತೊಗೊಬೋದು. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಬೇರೆ ವಿಡಿಯೋನ ನಾನು ಇವಾಗ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಬೇರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ, ಸೊ ಆ ವಿಡಿಯೋ ರೀಪ್ಲೇಸ್ ಆಗಿ ಬರುತ್ತೆ ಈಗಿರೋ ವಿಡಿಯೋ ಜಾಗದಲ್ಲಿ. ಇನ್ನು ವಿಡಿಯೋ ಕ್ವಾಲಿಟಿ ರೇಷಿಯೋ ಎಲ್ಲ ಸೆಲೆಕ್ಟ್ ಮಾಡಲು ಮೇಲೆ HD ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ವಿಡಿಯೋ ರೆಸಲ್ಯೂಷನ್ HD ಬೇಕಾ, ಇನ್ನು 2K ಬೇಕಾ, ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಫ್ರೇಮ್ ರೇಟ್ ಕೂಡ 24, 30, 60 ಅಂತ ಆಪ್ಷನ್ ಇದೆ, ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಎಕ್ಸ್ಪೋರ್ಟ್ ಆಗೋದಕ್ಕೆ ಸ್ವಲ್ಪ ಟೈಮನ್ನು ತೊಗೊಳುತ್ತೆ. ಸೊ ಎಕ್ಸ್ಪೋರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ಎಕ್ಸ್ಪೋರ್ಟ್ ಆದ ನಂತರ ಇದು ಆ್ಯಕ್ಚುಲಾಗಿ ಸೇವ್ ಆಗೋದಿಲ್ಲ, ಯಾಕಂದರೆ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋ ಆಪ್ಷನ್ ಕೂಡ ಇವರು ಕೊಟ್ಟಿದ್ದಾರೆ. ಸೊ ವಿಡಿಯೋ ಇವಾಗ ಎಕ್ಸ್ಪೋರ್ಟ್ ಆಯಿತು. ಸೊ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಇದು ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಇಷ್ಟೊಂದು ಫೀಚರನ್ನು ನೋಡಿದ್ದೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.